ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರ ಅಂದರೆ ಹುಣ್ಣಿಮೆ ದಿನ 3ನೇ ತಾರೀಕು. ನಮ್ಮೂರಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ನಡೆಯುತ್ತೆ. ಹಾಗಾಗಿ ಇವತ್ತಿನ ದಿನ ಹಬ್ಬದ ಅಡುಗೆ ಮಾಡಬೇಕು ಅಂತ ನನ್ನ ಹಸ್ಬೆಂಡ್ ಬೆಳಗ್ಗೆ ಹೋಗಿ ಫ್ರೆಶ್ ಆಗಿ ಸೊಪ್ಪು ತರಕಾರಿಗಳನ್ನೆಲ್ಲ ತೊಗೊಬಂದಿದ್ರು. ಅದನ್ನೇ ಮೂವರು ಕೂತ್ಕೊಂಡು ಬಿಡಿಸ್ಕೊಳ್ತಾ ಇದ್ವಿ. ಜೊತೆಗೆ ಇವತ್ತು ಹೋಳಿ ಹಬ್ಬ ಆಗಿರೋದ್ರಿಂದ ನನ್ನ ಮಗ ಸ್ಕೂಲ್ಗೆ ಹೋಗಲ್ಲ ಅಂತ ಅವನಾಗೆ ರಜಾ ಹಾಕ್ಕೊಂಡಿದ್ದಾನೆ. ಅವನು ಹೋಗೋದು ಕ್ರಿಶ್ಚಿಯನ್ ಸ್ಕೂಲ್ಗಾಗಿರೋದ್ರಿಂದ ಅವರು ಇದಕ್ಕೆಲ್ಲ ರಜಾ ಕೊಡೋಲ್ಲ. ಹಾಗಾಗಿ ಅವನು ಹಠ ಮಾಡ್ಕೊಂಡು ಇವತ್ತು ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ಕೊಂಡು ಕತ್ರಿನಲ್ಲಿ ಸೊಪ್ಪು ಬಿಡಿಸ್ಕೊಂಡು ಕೂತಿದ್ದ. ನಾನು ಸರಿ ಅಂತ ಬಿಡಿಸ್ಕೊಟ್ಟಾಗೆ ಈ ರೀತಿ ಜಿಪ್ಲಾಕ್ ಕವರ್ಗೆ ಸೊಪ್ಪನ್ನೆಲ್ಲ ಹಾಕಿಟ್ಕೊಳ್ತೀನಿ. ಅದು ಒಂದು 15 ಡೇಸ್ ಆದ್ರೂ ತುಂಬಾ ಫ್ರೆಶ್ ಆಗಿರುತ್ತೆ. ಈ ಥರ ಜಿಪ್ಲಾಕ್ ಕವರ್ನ ತರಕಾರಿ ಹಾಕಿಡೋದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಇನ್ನು ನನ್ನ ಮಗ ಸೊಪ್ಪು ಬಿಡಿಸಿದಾದ್ಮೇಲೆ ಹೋಳಿ ಆಡೋದಕ್ಕೆ ಅಂತ ಅವ್ರ ಫ್ರೆಂಡ್ಸ್ ಜೊತೆ ಹೊರಟ. ಪಾಪ ಅವ್ನು ಡೈಲಿ ಬೆಳಗ್ಗೆ 7:30 ಹೋದರೆ ಇನ್ನು ಸಂಜೆ 5:15ಗೆ ಬರೋದು. ಅವನಿಗೆ ಆಟ ಆಡೋಕ್ಕೆ ಟೈಮೇ ಸಿಗಲ್ಲ. ಹಾಗಾಗಿ ನಾನು ಹೋಗಲಿ ಇವತ್ತು ಆರಾಮಾಗಿ ಅವನು ಎಂಜಾಯ್ ಮಾಡಲಿ ಅಂತಲೇ ಬಿಟ್ಟಿದ್ದೆ. ಮನೆ ಒಳಗಡೆ ಕೂಡಾಕೊಂಡು ಟಿವಿ ಮೊಬೈಲು ಅಂತ ಕೊಡೋ ಬದಲು ಈ ರೀತಿ ಹೊರಗಡೆ ಆಟ ಆಡೋದಕ್ಕೆ ಬಿಡಬೇಕು ಮಕ್ಕಳನ್ನು. ಆನಂತರ ತರಕಾರಿ ಸೊಪ್ಪನ್ನೆಲ್ಲ ನೀಟಾಗಿ ಎಲ್ಲನೂ ಎತ್ತಿಟ್ಕೊಂಡು ಬೆಳಗ್ಗೆ ನನ್ನ ಮಗ ಸ್ಕೂಲ್ಗೆ ಹೊರಡ್ತಾನೆ ಅಂತ 5 ಗಂಟೆಗೆ ಎದ್ದು ಮೊಳಕೆ ಕಾಳು ಸಲಾಡು ಹಾಗೆ ಶಾವಿಗೆ ಭಾತನ ಮಾಡ್ಕೊಂಡಿದ್ದೆ. ಬಟ್ ಅವ್ನು ಸ್ಕೂಲ್ಗೆ ಹೋಗಲಿಲ್ಲ. ಸರಿ ಅದನ್ನೇ ಟಿಫನ್ ತಿನ್ಕೊಂಡ್ರಾಯ್ತು ಅಂದ್ಕೊಂಡು ಈಗ ಎಲ್ಲ ಸೊಪ್ಪು ಬಿಡಿಸಿದ್ದೆಲ್ಲ ಕಸ ಎಲ್ಲ ಇತ್ತಲ್ವ ಅದನ್ನೆಲ್ಲ ನೀಟಾಗಿ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸಿ ಈಗ ಕೆಲಸ ಶುರು ಮಾಡ್ಕೋಬೇಕು. ಇವತ್ತು ರಥೋತ್ಸವ ಅಂತ ಹಿಂದಿನ ದಿನವೇ ಬೆಡ್ಶೀಟು ಹಾಗೆ ಸೋಫಾ ಕವರ್ಸ್ನೆಲ್ಲ ವಾಶ್ಗೆ ಹಾಕಿದ್ದೆ. ಅದೆಲ್ಲ ಈಗ ಒಣಗಿತ್ತು, ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಪಾಪ ಫಿಶ್ಗೂ ಊಟ ಹಾಕಬೇಕಲ್ವ, ಅದಕ್ಕೂ ಹಾಕ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಫಿಶ್ಶಿಗೆ ಫುಡ್ ಹಾಕಿದ್ರೆ ಸಾಕು. ಜಾರದಾಗೆಲ್ಲ ಅದನ್ನು ನೋಡ್ಕೊಂಡು ಕೂತ್ಕೊಂಡ್ರೆ ಎಷ್ಟೋ ಸಮಾಧಾನ ಆಗುತ್ತೆ. ದೊಡ್ಡ ಅಕ್ವೇರಿಯಂ ಆಗಿರೋದ್ರಿಂದ ಅದನ್ನು ಕ್ಲೀನ್ ಮಾಡೋಕ್ಕೆ ಒಂದು ದಿನ ಎಲ್ಲ ಬೇಕು. ಈಗ ನೀಟಾಗಿ ಬಟ್ಟೆ ಎಲ್ಲ ಮಡಿಸ್ಬಿಟ್ಟು ಎತ್ತಿಟ್ಕೊಳ್ತೀನಿ. ನಮ್ಮ ಅತ್ತೆ ಇದ್ದರೆ ಬಟ್ಟೆ ಮಡಿಸ್ಕೊಳ್ಳೋದು, ಪಾತ್ರೆ ಒರೆಸಿಡೋದು ಅದನ್ನೆಲ್ಲ ಮಾಡ್ಕೋತಾರೆ. ಬಟ್ ಅವ್ರಿನ್ನೂ ಬಂದಿರಲಿಲ್ಲ ಅಲ್ವಾ, ಹಾಗಾಗಿ ನಾನೇ ಮಾಡ್ಕೋತಾ ಇದ್ದೆ. ಇನ್ನು ವಾರದಲ್ಲಿ 3-4 ದಿನ ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ಈ ರೀತಿ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋತೀನಿ. ಇವತ್ತು ನಾನು ABC ಜ್ಯೂಸ್ ಮಾಡ್ಕೊಂಡಿದ್ದೆ ಅಲ್ಲ ಬೆಳಗ್ಗೆ, ಅದ್ರದ್ದು ಜ್ಯೂಸ್ನ ಎತ್ತಿಟ್ಟಿದ್ದೆ. ಆ ಜ್ಯೂಸ್ಗೆ 1 ಸ್ಪೂನ್ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಹಾಗೆ 1 ಸ್ಪೂನ್ ಜೇನುತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಫೇಸಿಗೆ ಹಚ್ಚೋದ್ರಿಂದ ಸ್ಕಿನ್ನು ಬ್ರೈಟ್ ಆಗುತ್ತೆ ಮತ್ತು ತುಂಬ ಸಾಫ್ಟ್ ಆಗುತ್ತೆ. ಈ ರೀತಿ ವಾರಕ್ಕೆ 3 ದಿನ ಮಾಡ್ಕೋತಾ ಬಂದರೆ ಮುಖದಲ್ಲಿರೋ ಪಿಂಪಲ್ಸ್ ಆಗಿರ್ಬೋದು, ಕಲೆಗಳಾಗಿರ್ಬೋದು ನೀಟಾಗಿ ರಿಮೂವ್ ಆಗುತ್ತೆ. ಹೊರಗಡೆ ಸಿಗೋ ಫೇಸ್ ಪ್ಯಾಕ್ ಎಲ್ಲ ಹಚ್ಕೊಳ್ಳೋದಕ್ಕಿಂತ ಈ ರೀತಿ ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ದೇ ಒಳ್ಳೆ ಗ್ಲೋ ಬರುತ್ತೆ ಮತ್ತು ಒಳ್ಳೆ ರಿಸಲ್ಟು ಕೂಡ ಬರುತ್ತೆ. ಅಷ್ಟರಲ್ಲಿ ನನ್ನ ಮಗ ಕೂಡ ಬಂದ ನೋಡಿ. ಪೂರ್ತಿ ಹೋಳಿನ ಹಾಕ್ಕೊಂಡು ಬಂದಿದ್ದಾನೆ. ಆ್ಯಕ್ಚುಲಿ ಈ ರೀತಿ ಬಣ್ಣಗಳನ್ನ ಯೂಸ್ ಮಾಡಬಾರ್ದು, ಯಾಕಂದರೆ ಕೆಮಿಕಲ್ ಹಾಕಿರ್ತಾರೆ. ಬಟ್ ಮಕ್ಕಳು ಕೇಳಬೇಕಲ್ವಾ, ಹೋಗಲಿ ಅಂತ ನೀಟಾಗಿ ಸ್ನಾನ ಮಾಡ್ಕೊಬಾ ಅಂತ ಅವನನ್ನು ಕಳಿಸಿ ನಾನು ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಈ ರೀತಿ ರಥೋತ್ಸವ ಅಥವಾ ಏನಾದರೂ ವಿಶೇಷ ದಿನಗಳಲ್ಲಿ ಈ ಥರ ಜವನನ ದೇವ್ರಿಗಿಡೋದು ವಿಶೇಷ. ಹಾಗಾಗಿ ನಾವು ಕೂಡ ಈ ರೀತಿ ಇಟ್ಟು ಪೂಜೆನ ಮಾಡ್ಕೋತೀವಿ. ನಾನು ಯಾವಾಗಲೂ ದೇವ್ರ ಮನೆನ ನೀಟಾಗಿ ಮತ್ತು ಸಿಂಪಲ್ಲಾಗಿ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾನು ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 11:15 ಆಗಿಬಿಟ್ಟಿತ್ತು. ಸರಿ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಸಾಂಬಾರಿಗೆ ಬೇಳೆ ಬೇಯೋದಕ್ಕೆ ಇಟ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಹಾಗೆ ವೈಟ್ ರೈಸ್ಗೆ ಎರಡಕ್ಕೂ ಸೇರಿ ಒಂದೇ ಸಲ ರೈಸಿಗೆ ಇಟ್ಕೊಂಡಿದ್ದೀನಿ. ಈ ರೀತಿ ಈ ಸಣ್ಣ ಕುಕ್ಕರಲ್ಲಿ ಸ್ವಲ್ಪ ಉಕ್ಕುತ್ತೆ, ಹಾಗಾಗಿ ಈ ರೀತಿ ಬಟ್ಟೆನ ಹಾಕೋತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ಟವ್ ಗಲೀಜಾಗಲ್ಲ. ಬೆಳಗ್ಗೆ ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆನೇ ಕಡಲೆಬೇಳೆನ ನೆನೆಸಿಟ್ಟೋಗಿದ್ದೆ, ಅದನ್ನೀಗ ಸೋರಾಕಿದ್ದೀನಿ. ಕಡಲೆಬೇಳೆ ವಡೆ ಮಾಡೋಣ ಅಂತ. ಅದ್ರ ಜೊತೆಗೆ ಸೊಪ್ಪನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ. ಈಗ ಸಬ್ಬಕ್ಕಿ ಮತ್ತು ಕ್ಯಾರೆಟ್ ಹಾಕಿ ಪಾಯಸ ಮಾಡ್ಕೊಳ್ಳೋದಕ್ಕೆ ಅಂತ ಪ್ಯಾನ್ಗೆ ಸ್ವಲ್ಪ ತುಪ್ಪ ಸೇರಿಸಿ ನೈಲಾನ್ ಸಬ್ಬಕ್ಕಿನ ಹಾಕಿ ಚೆನ್ನಾಗಿ ಹುರ್ಕೊಂಡು ನಂತರ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸ್ಕೊಂಡು ಎತ್ತಿಟ್ಕೊಳ್ತೀನಿ. ಇದು ಸ್ವಲ್ಪ ಗಟ್ಟಿ ಆಗಬೇಕು. ಅಷ್ಟರಲ್ಲಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಅಂತ ತರಕಾರಿ ಈರುಳ್ಳಿನೆಲ್ಲ ಕೆಳಗಡೆ ಕೂತ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಅಡುಗೆ ಮನೆ ತುಂಬ ದೊಡ್ಡದಾಗಿದೆ. ಒಂದು 4-5 ಜನ ಕೂತ್ಕೊಂಡು ಆರಾಮಾಗಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಅಡುಗೆ ಮಾಡ್ಕೋಬೋದು. ಇತ್ತಿ ತರಕಾರಿ ಎಲ್ಲ ಜಾಸ್ತಿ ಕಟ್ ಮಾಡ್ಕೋಬೇಕು ಅನ್ನೋವಾಗ ಕೆಳಗಡೆ ಕೂತ್ಕೊಂಡು ಕಟ್ ಮಾಡ್ಕೋತೀನಿ. ಈಗ ಸಾಂಬಾರು ಮಾಡೋದಕ್ಕೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಕಟ್ ಮಾಡಿರೋಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಂಡು ನಂತರ ಅರ್ಧ ಕ್ಯಾಪ್ಸಿಕಮ್ ಹಾಗೆ ಕಟ್ ಮಾಡಿರೋಂಥ ಕ್ಯಾರೆಟು, ಬೀನ್ಸು, ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ. ಆನಂತರ ಇದಕ್ಕೆ ಒಂದು ನಾಟಿ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣಿನ ರಸನ ಸೇರಿಸೋದ್ರಿಂದ ಒಂದೇ ಒಂದು ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಬೇಯಕ್ಕೆ ಬೇಕಾಗಿರೋಷ್ಟು ನೀರನ್ನು ಸೇರಿಸ್ಕೊಂಡು ಆಲೂಗಡ್ಡೆ ಹಾಕೋದು ಮರೆತು ಬಿಟ್ಟಿದ್ದೆ, ಅದನ್ನು ಸೇರಿಸ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ತರಕಾರಿನ ಬೇಯಲಿಕ್ಕೆ ಇಟ್ಕೋತೀನಿ. ಅಷ್ಟರಲ್ಲಿ ಒಡೆಗೆ ಬೇಕಾಗಿರೋ ಮಸಾಲೆನೂ ರುಬ್ಕೊಳ್ಳೋಣ ಅಂತ ಜಾರ್ಗೆ
ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಅರಿಶಿಣ, ಸ್ವಲ್ಪ ಚಕ್ಕೆ ಲವಂಗ ಪೌಡರ್ನ ಹಾಕಿ ನೆನೆಸಿಟ್ಕೊಂಡಿರೋ ಕಡಲೆಬೇಳೆನೂ ಹಾಕಿ ಸ್ವಲ್ಪ ತರ್ತರಿಯಾಗಿಯೇ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಒಂದೊಂದು ಕಾಳು ಹಾಗೆ ಇದ್ರೂ ತುಂಬ ಚೆನ್ನಾಗಿರುತ್ತೆ. ತುಂಬ ನೈಸಿಗೆಲ್ಲ ನೀರು ಹಾಕ್ಕೊಂಡೆಲ್ಲ ರುಬ್ಕೋಬಾರ್ದು. ನೀರು ಹಾಕ್ತೇನೆ ಇದನ್ನು ತರ್ತರಿಯಾಗಿ ರುಬ್ಕೋಬೇಕು. ಅದನ್ನೀಗ ಒಂದು ಬೌಲಿಗೆ ಸೇರಿಸ್ಕೊಂಡು ಕಟ್ ಮಾಡಿರೋವಂಥ ಈರುಳ್ಳಿ, ಕಟ್ ಮಾಡಿರೋವಂಥ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದರ ಜೊತೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ವಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ಸ್ವಲ್ಪ ಕೂಡ ನೀರು ಸೇರಿಸ್ಕೊಳ್ಳೇಬಾರ್ದು. ನೀರು ಸೇರಿಸ್ಕೊಬಿಟ್ರೆ ವಡೆ ಎಣ್ಣೆ ಕುಡಿದ್ಬಿಡುತ್ತೆ. ಹಾಗಾಗಿ ನೀರು ಸೇರಿಸ್ದಾಗೇ ಇದನ್ನು ರೆಡಿ ಮಾಡ್ಕೋಬೇಕು. ಈಗ ಹಿಟ್ಟನ್ನೆಲ್ಲ ನೀಟಾಗಿ ಕಲಸಿ ಎತ್ತಿಟ್ಕೊಳ್ತೀನಿ. ಅಡುಗೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ವಡೆ ಮಾಡ್ಕೋತೀನಿ. ಈಗ ಸಾಂಬಾರಿಗೆ ಹುಣಸೆಹಣ್ಣನ್ನು ನೆನೆಸಿಟ್ಟಿದೆ, ಅದನ್ನೀಗ ನೀಟಾಗಿ ಕಿವುಚ್ಕೊಳ್ತಾ ಇದ್ದೀನಿ. ಇವತ್ತು ಸಾಂಬಾರನ್ನ ನಾನು ರುಬ್ಬಿ ಮಾಡ್ತಾಯಿಲ್ಲ, ಹಾಗೆಯೇ ಮಾಡ್ತಾಯಿದ್ದೀನಿ. ಈ ಸಾಂಬಾರಂತೂ ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬ ಇಷ್ಟ. ಹುಣಸೆ ರಸಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಸಾಂಬಾರು ಪೌಡರ್ನ ಹಾಕಿ ಕೈಯಿಂದನೇ ಚೆನ್ನಾಗಿ ಕಿವುಚ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಕಾಯಿ ಹಾಲು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈ ರೀತಿ ಕಲಿಸ್ಬಿಟ್ಟು ಇದನ್ನು ಸಾಂಬಾರ್ಗೆ ಹಾಕೋದು ಅಷ್ಟೇ. ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೋಬೋದು. ಕೆಲವೊಮ್ಮೆ ಕರೆಂಟ್ ಇಲ್ಲ ಅಂದಾಗ ಈ ರೀತಿ ಮಾಡಿಕೊಂಡ್ರೆ ಈ ಥರ ಸಾಂಬಾರು ಇಡ್ಲಿ, ದೋಸೆಗೆ, ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದನ್ನೀಗ ಸಾಂಬಾರು ಜೊತೆ ಸೇರಿಸ್ಕೊಂಡು ಮುಂಚೆನೇ ಬೇಳೆ ಮತ್ತು ಅದ್ರ ಜೊತೆ 1 ಕಪ್ ಆಗೋಷ್ಟು ಕಡಲೆ ಬೀಜನ ಸೇರಿಸ್ಕೊಂಡಿದ್ದೆ. ಈ ರೀತಿ ತರಕಾರಿ ಹುಳಿಗೆ ಕಡಲೆ ಬೀಜ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಸಾಂಬಾರಿಗೆ ಸೇರಿಸ್ಬಿಟ್ಟು ಅದನ್ನು ಕುದಿಲಿಕ್ಕೆ ಇಡಬೇಕು. ಅಷ್ಟರಲ್ಲಿ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಹಿಂಗು, ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡು ಸಾಂಬಾರಿಗೆ ಸೇರಿಸ್ಕೊಳ್ಳೋದು ಅಷ್ಟೇ. ನೋಡಿದ್ರೆ ಎಷ್ಟು ಬೇಗ ಸಾಂಬಾರು ರೆಡಿ ಆಯಿತು ಅಂತ. ನೀವು ಕೂಡ ಇಡ್ಲಿಗೆ ಅಥವಾ ದೋಸೆಗೆ ಈ ಥರ ಸಾಂಬಾರನ್ನ ಮಾಡ್ಕೊಳ್ಳಿ, ಬೇಗ ಆಗುತ್ತೆ ಮತ್ತು ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಗ್ಗರಣೆನ ಸ್ವಲ್ಪ ಉಳಿಸ್ಕೊಂಡಿದ್ದೆ, ಅದನ್ನೀಗ ಕೋಸಂಬರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೌತೆಕಾಯಿ ಕೋಸಂಬರಿಗೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಸೌತೆಕಾಯಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ಕೂಡ ರೆಡಿ ಆಯಿತು. ಆಗಲೇ ಬೇಯಿಸಿಟ್ಕೊಂಡಿದ್ದೆಲ್ಲ ಸಬ್ಬಕ್ಕಿ, ಅದು ನೋಡಿ ಈಗ ಎಷ್ಟು ಗಟ್ಟಿಯಾಗಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ತೀನಿ. ಇದನ್ನು ಪಾಯಸ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ ಇದನ್ನು ಸೇರಿಸ್ಕೊತೀನಿ. ಅದೇ ಪ್ಯಾನ್ಗೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ತುರ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ಚಾಪರ್ಗೆ ಹಾಕ್ಕೊಂಡು ತರ್ತರಿಯಾಗಿ ಇದನ್ನು ಚಾಪ್ ಮಾಡ್ಕೊಂಡಿದ್ದೀನಿ. ತುಪ್ಪದಲ್ಲಿ ಕ್ಯಾರೆಟ್ನ ಚೆನ್ನಾಗಿ ಹುರ್ಕೊಂಡ ನಂತರ ಅದಕ್ಕೆ 1/2 ಲೀಟರ್ ಆಗೋಷ್ಟು ಹಾಲನ್ನು ಸೇರಿಸಿ ಅದನ್ನು ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಪ್ಯಾನ್ಗೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಕಟ್ ಮಾಡಿರೋವಂಥ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡು ಎತ್ತಿಟ್ಕೊಳ್ತೀನಿ. ಈ ಕಡೆ ಕ್ಯಾರೆಟು ಸ್ವಲ್ಪ ಬೆಂದಿದೆ ಅನ್ನೋವಾಗ 1 ಕಪ್ ಆಗೋಷ್ಟು ಪನ್ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇಲ್ಲಾಂದರೆ ಸ್ವೀಟ್ ಕೋವಾ ಕೂಡ ಹಾಕೋಬೋದು. ಅದ್ರ ಜೊತೆ ಸ್ವೀಟ್ಗೆ ಅಂತ ನಾನು ಕ್ರಿಸ್ಟಲ್ ಶುಗರ್ನ ಸೇರಿಸ್ಕೊಂಡಿದ್ದೆ. ಸಕ್ಕರೆ ಕೂಡ ಹಾಕೋಬೋದು, ಇಲ್ಲ ಕಲ್ಲು ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಇವಾಗೆಲ್ಲ ದೇವಸ್ಥಾನದಲ್ಲಿ ಕ್ರಿಸ್ಟಲ್ ಶುಗರ್ನ ಪ್ರಸಾದಕ್ಕೆ ಅಂತ ಕೊಟ್ಟಿರ್ತಾರೆ ಅಲ್ವಾ, ಅದನ್ನು ಹಾಗೆ ಎತ್ತಿಟ್ಟಿದ್ದೆ. ಈ ರೀತಿ ಸ್ವೀಟ್ ಏನಾದರೂ ಮಾಡಿದಾಗ ಇದನ್ನು ಹಾಕಿ ಬಳಸ್ಕೊತೀನಿ. ನೀಟಾಗಿ ಶುಗರೆಲ್ಲ ಕರಗಿದ ನಂತರ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಲಾಸ್ಟಲ್ಲಿ ಸಬ್ಬಕ್ಕಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪಾಯಸ ರೆಡಿ ಆಗುತ್ತೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸಬ್ಬಕ್ಕಿ ದೇಹಕ್ಕೆ ತಂಪು ಕೂಡ. ಈಗ ಪಾಯಸ ರೆಡಿ ಆಯಿತು. ಪುಳಿಯೋಗರೆಗೆ ಅಂತ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಎಣ್ಣೆ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಹಿಂಗು, ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡು ಕಲಸಿಟ್ಟಿರೋವಂಥ ಪುಳಿಯೋಗರೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ಕೂಡ ರೆಡಿ ಆಗುತ್ತೆ. ಈ ಗೊಜ್ಜನ್ನ ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು. ದೇವಸ್ಥಾನಕ್ಕಿಂತನೂ ತುಂಬಾ ರುಚಿಯಾಗಿರುತ್ತೆ ನಾವು ಮಾಡೋ ಪುಳಿಯೋಗರೆ. ಈಗ ಎಲ್ಲ ಅಡುಗೆನೂ ಆಯಿತು. ಲಾಸ್ಟಲ್ಲಿ ವಡೆನ ಮಾಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರುತ್ತೆ, ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ. ಇನ್ನು ಈ ಬಜ್ಜಿ, ವಡೆ, ಬೋಂಡನೆಲ್ಲ ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ಅಷ್ಟು ರುಚಿ ಇರಲ್ಲ ಅಲ್ವಾ, ಹಾಗಾಗಿ ಲಾಸ್ಟಲ್ಲಿ ಈ ಥರದ್ದು ಮಾಡ್ಕೊಳ್ತೀನಿ. ಇದನ್ನು ಸ್ವಲ್ಪ ತೆಳುಗೆ ತಟ್ಬಿಟ್ಟು ಬೇಯಿಸ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ನೀರು ಹಾಕಿರಲ್ಲ ಅಲ್ವಾ. ಜೊತೆಗೆ ಮಸಾಲೆನ ಆದಷ್ಟು ಲೈಟಾಗಿ ಸೇರಿಸ್ಕೊಂಡೆ, ನೋಡಿದ್ರಿ ಅಲ್ವಾ. ಹಾಗೆ ಲೈಟಾಗಿ ಹಾಕ್ಕೊಂಡು ಮಾಡ್ಕೊಳ್ಳಿ, ವಡೆ ತುಂಬಾ ರುಚಿಯಾಗಿ ಬರುತ್ತೆ.
ಇನ್ನು ನಮ್ಮ ಅತ್ತೆ ಕೂಡ ಮಧ್ಯಾಹ್ನ ಅಷ್ಟರಲ್ಲಿ ಬರ್ತೀವಿ ಅಂದಿದ್ರು, ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಅಡುಗೆನ ಮಾಡ್ಕೊಂಡಿದ್ದೀನಿ. ಪಾಯಸ ನೋಡಿ ಈಗ ತಣ್ಣಗಾದ್ಮೇಲೆ ಎಷ್ಟು ಗಟ್ಟಿಯಾಗಿದೆ. ಇದಂತೂ ತುಂಬಾ ರುಚಿಯಾಗಿರುತ್ತೆ, ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ. ಇಷ್ಟೆಲ್ಲ ಅಡುಗೆನ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸುಮಾರು 2ರಿಂದ 2:30 ಆಗಿಬಿಟ್ಟಿತ್ತು. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಊಟಕ್ಕೆ ಬಂದಿದ್ದರು. ಬೆಳಗ್ಗೆ ಯಾರೂ ತಿಂಡಿ ತಿನ್ನಲಿಲ್ಲ. ನನ್ನ ಮಗ 7:30ಗೆ ತಿಂಡಿ ತಿನ್ನೋನು, ಆದರೆ ಇವತ್ತು ಹೋಳಿ ಹಾಡೋ ಖುಷಿನಲ್ಲಿ ಅವನಿಗೆ ಹೊಟ್ಟೆನೂ ಹಶ್ವಾಗಿಲ್ಲ, ಹಾಗಾಗಿ ತಿಂಡಿ ಎಲ್ಲ ಹಾಗೆ ಮಿಕ್ಬಿಟ್ಟಿತ್ತು. ಸರಿ ಊಟದ ಜೊತೆ ಅದನ್ನು ಬಡಿಸೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಒಂದೊಂದೇ ಅಂತ ಎಷ್ಟೊಂದು ಐಟಮ್ಸ್ಗಳಾಗೋಗಿತ್ತು ಅಂತ. ಹೀಗೆ ಅಲ್ವಾ ಹಬ್ಬ ಅಂತ ಅಂದಮೇಲೆ ಈ ರೀತಿ ಸ್ಪೆಷಲ್ಲಾಗಿ ಲಂಚ್ನ ಪ್ರಿಪೇರ್ ಮಾಡಿಕೊಂಡ್ರೆ ನಮಗೂ ಖುಷಿ, ಮನೆಯವ್ರಿಗೂ ಕೂಡ ಖುಷಿ ಆಗುತ್ತೆ ಅಲ್ವಾ. ಪಾಪ 2:30 ತನಕನೂ ನನ್ನ ಮಗ ಏನೂ ತಿಂದಿರಲಿಲ್ಲ ಅಲ್ವಾ, ಅದಕ್ಕೆ ಅವನಿಗೆ ಮುಂಚೆನೇ ಬಡಿಸ್ಕೊಟ್ಬಿಟ್ಟಿದ್ದೆ. ಅವನಾಗಲೇ ತಿಂತಾಯಿದ್ದಾನೆ. ಅವನಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ನಮ್ಮನೆಯಲ್ಲಿ ಅವನಿಗೆ ಅಂತ ಅಲ್ಲ, ನನಗೆ ಮತ್ತು ಎಲ್ರಿಗೂ ರೈಸ್ ಐಟಮ್ ತುಂಬ ಇಷ್ಟ. ರೊಟ್ಟಿ ಚಪಾತಿಗೆನ್ನ ಈ ರೀತಿ ಟೊಮೆಟೊ ಬಾತು, ಪುಳಿಯೋಗರೆ, ಚಿತ್ರಾನ್ನ ಈ ಥರದ್ದಂದರೆ ನಮ್ಮನೇಲಿ ಎಲ್ರಿಗೂ ತುಂಬ ಇಷ್ಟ. ಆಗಂತ ಡೈಲಿ ಮಾಡೋಕ್ಕಾಗಲ್ಲ ಅಲ್ವಾ, ಅಪರೂಪಕ್ಕೆ ಒಂದ್ಸಲ ಅಂದರೆ ವಾರದಲ್ಲಿ 1 ಸಲ 2 ಸಲ ನಾನು ಈ ರೀತಿ ರೈಸ್ ಐಟಮ್ನ ಮಾಡ್ಕೋತೀನಿ. ಆದರೆ ಹಬ್ಬ ಅಥವಾ ಈ ಥರ ಜಾತ್ರೆ ಏನಾದರೂ ಇದ್ದಾಗ ಏನಾದರೂ ರೈಸ್ದು ಮಾಡಲೇಬೇಕಲ್ವ. ರೊಟ್ಟಿ ಚಪಾತಿ ಯಾರು ತಿಂತಾರೆ ಹೇಳಿ. ನನ್ನ ಹಸ್ಬೆಂಡ್ ಕೂಡ ಇಷ್ಟೊಂದು ಬಡಿಸ್ಕೊಟ್ಟಿದೆಯಾ ತಿನ್ನೋಕ್ಕಾಗಲ್ಲ ಅಂದರು. ಸರಿ ನಾನು ಸ್ವಲ್ಪ ಅದರಲ್ಲೇ ತಿನ್ಕೋತೀನಿ ಅಂತ ಹೇಳಿ ಅವರಿಬ್ರಿಗೂ ಊಟನ ಬಡಿಸಿ ಆಮೇಲೆ ನಾನು ಊಟಕ್ಕೆ ಕೂತ್ಕೊಂಡೆ. ಒಬ್ಬಳೇ ಬೇಗ ಅಷ್ಟು ಅಡುಗೆನ ಮಾಡಿದ್ದೀನಿ. ಎಲ್ಲ ಅಡುಗೆನೂ ತುಂಬಾ ಚೆನ್ನಾಗಾಗಿತ್ತು. ಅರ್ಜೆಂಟಲ್ಲಿ ಯಾವುದೂ ರುಚಿ ಚೆಕ್ ಮಾಡ್ಕೊಳ್ಳಿಲ್ಲ, ಹಾಗೆ ಮಾಡಿದೆ. ಬಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಯಾಕಂದರೆ ಇಷ್ಟು ವರ್ಷದಿಂದ ಅಡುಗೆ ಮಾಡ್ತಿರ್ತೀವಿ ಅಲ್ವಾ, ಅದು ಅಭ್ಯಾಸ ಆಗಿಬಿಟ್ಟಿರುತ್ತೆ ಅನಿಸುತ್ತೆ. ಉಪ್ಪು ಹಾಕುವಾಗ ಎಷ್ಟು ಹಾಕಬೇಕು ಎಷ್ಟು ಹಾಕಬಾರ್ದು ಅಂತ. ಇನ್ನು ಅಡುಗೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಪಾತ್ರೆ ಕೆಲಸ ಇತ್ತು, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಸ್ಟವ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ರೆ ಸಮಾಧಾನ. ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿರಬೇಕು. ಇನ್ನೊಂದು ಸಲ ಅಡುಗೆ ಮಾಡೋಕ್ಕೆ ಮೂಡ್ ಬರಬೇಕು. ಅಡುಗೆ ಮನೆ ಕ್ಲೀನಾಗಿಲ್ಲ ಅಂದರೆ ಏನೂ ಕೆಲಸ ಮಾಡೋಕ್ಕೆ ಇಷ್ಟನೇ ಆಗಲ್ಲ. ಹಾಗಾಗಿ ನಾನು ಅಡುಗೆ ತಿಂಡಿ ಎಲ್ಲ ಮಾಡಿದ ತಕ್ಷಣವೇ ಇನ್ನೊಂದು ಸಲ ನೀಟಾಗಿ ಎಲ್ಲ ಸ್ಟವ್ನೆಲ್ಲ ಒರೆಸಿ ಕ್ಲೀನ್ ಮಾಡಿಬಿಡ್ತೀನಿ. ಯಾರಾದರೂ ಮನೆಗೆ ಬಂದವರು ಇವ್ರು ಅಡುಗೆ ಮಾಡಿದಾರೋ ಇಲ್ವೋ ಅನ್ನೋ ಆಗಿರಬೇಕು. ಆ ರೀತಿ ನೀಟಾಗಿದ್ದರೆ ನಮಗೂ ಕೂಡ ಖುಷಿ ಆಗುತ್ತೆ. ಇನ್ನು ನಮ್ಮ ಅತ್ತೆಯವ್ರು ಬಂರೋ ಅಷ್ಟೊತ್ತಿಗೆ 4 ಗಂಟೆನೇ ಆಗಿಬಿಟ್ಟಿತ್ತು. ಇನ್ನು ಅಷ್ಟೊತ್ತಿನಲ್ಲಿ ಏನು ಊಟ ಮಾಡೋದು ಅಂತ ಅವರು ಊಟ ಬೇಡ ಕಾಫಿ ಮಾಡಿಕೊಡು ಅಂದರು. ಅವ್ರಿಗೆ ಕಾಫಿ ಮಾಡಿಕೊಟ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಇನ್ನು 7 ಗಂಟೆ ಆಗಿತ್ತು. ಸರಿ ಇನ್ನು ಅಡುಗೆ ಎಲ್ಲ ಇತ್ತಲ್ವ, ಅದನ್ನೆಲ್ಲ ಬಿಸಿ ಮಾಡಿಕೊಟ್ಟು ಬೇಗ ಊಟಕ್ಕೆ ಕೊಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬ ಹೊತ್ತು ನಿಂತ್ಕೊಂಡು ಅಡುಗೆ ಎಲ್ಲ ಮಾಡಿಬಿಟ್ರೆ ನನಗೆ ರೈಟ್ ಹ್ಯಾಂಡು ತುಂಬಾ ಪೇಯ್ನ್ ಬಂದುಬಿಡುತ್ತೆ. ನೆಕ್ಸ್ಟ್ ಡೇಗೆ ತುಂಬಾ ಹುಷಾರಿಲ್ದಂಗೆ ಆಗಿಬಿಟ್ಟಿತ್ತು. ಒಂದು ಮಾತ್ರೆ ತೊಗೊಂಡ್ಮೇಲೆ ಸ್ವಲ್ಪ ಆರಾಮ ಅನ್ನಿಸ್ತು. ಅದೇನೋ ಗೊತ್ತಿಲ್ಲ, ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕೂ ಆಗಲ್ಲ, ತುಂಬ ಅಡುಗೆ ಮಾಡೋಕ್ಕೂ ಆಗಲ್ಲ. ಬಟ್ ಅಡುಗೆ ಮಾಡೋದಂದರೆ ನಂಗೆ ತುಂಬ ಇಷ್ಟ. ಬಟ್ ಒಂದೊಂದು ಸಲ ಹಿಂಗೆ ಆಗ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅತ್ತೆ ಅಂತಾಯಿದ್ರು, ಏನು ಇಷ್ಟೊಂದೆಲ್ಲ ವೆರೈಟಿ ಮಾಡಿಬಿಟ್ಟಿದೆಯಲ್ಲ ಅಂತ. ನಿನಗೆ ಬಿಡು, ನಿನಗೆ ಅಡುಗೆ ಮಾಡೋದು ಬಡಿಸೋದು ಅಂದರೆ ನಿಂಗೆ ತುಂಬ ಇಷ್ಟ, ಅದಕ್ಕೆ ಮಾಡ್ತಾ ಇರ್ತೀಯ, ನಮಗಾಗಲ್ಲಪ್ಪ ಅಂತ ಹೇಳ್ತಾಯಿದ್ರು. ಆಮೇಲೆ ಹಾಗೇ ಕಾಶಿಗೆ ಹೋಗಿದ್ರು ಅಲ್ವಾ, ಅದನ್ನೆಲ್ಲ ಕೇಳಿಕೊಂಡು ಮಾತಾಡಿಕೊಂಡು ಅವರಿಗೆ ಊಟ ಬಡಿಸ್ದೆ. ಆ್ಯಕ್ಚುಲಿ ಅವರು ಸ್ವೀಟ್ ತಿನ್ನಲ್ಲ, ಅದಕ್ಕೆ ಇದನ್ನು ತಿನ್ನೋಡಿ ನಿಮ್ಗೆ ಇಷ್ಟ ಆಗುತ್ತೆ, ಯಾಕಂದರೆ ಸ್ವೀಟು ಮೈಲ್ಡ್ ಆಗಿದೆ ಅಂತ ಹೇಳಿದೆ. ಆವಾಗ ಅವ್ರು ತಿಂದುಬಿಟ್ಟು ಚೆನ್ನಾಗಿದೆ ಅಂತ ಹೇಳಿ ಆಗ ಸ್ವೀಟ್ ತಿಂದರು. ಸಾಮಾನ್ಯವಾಗಿ ಅವ್ರು ಸ್ವೀಟ್ ತಿನ್ನಲ್ಲ, ಅದು ಚೆನ್ನಾಗಿದೆ ಸ್ವೀಟು ಅಂತ ಹೇಳಿ ಸ್ವೀಟ್ನು ಕೂಡ ತಿಂದರು. ಇನ್ನು ನನ್ನ ಮತ್ತೆ ಬಂದ್ರಲ್ವ, ಹಾಗಾಗಿ ಅರ್ಧ ಕೆಲಸ ನನಗೆ ಕಡಿಮೆ ಆಯಿತು. ಪಾತ್ರೆ ತೊಳೆಯೋದು ಬೇರೆ ಕೆಲಸ ಎಲ್ಲ. ಇನ್ನು ಸ್ಟಿಚಿಂಗ್ ಕಡೆ ಗಮನ ಕೊಡಬೇಕು. ಸ್ಟಿಚ್ ಮಾಡೋದು ತುಂಬ ಇದೆ ಅಲ್ವಾ. ಇನ್ನು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ಆಯಿತು ನಮ್ಮ ಮನೆಯಲ್ಲಿ ಅನ್ನೋದ ಕಂಪ್ಲೀಟ್ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಮಾಡಿ ಹಾಕೋದಕ್ಕೆ ಖುಷಿ ಆಗುತ್ತೆ. ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ನಾವು ವೀಡಿಯೋಸ್ ಏನು ನೋಡಲಿಲ್ಲ ಅಂದರೆ ನನಗೆ ವೀಡಿಯೋಸ್ ಮಾಡೋದಕ್ಕೆ ಇಂಟ್ರೆಸ್ಟೇ ಬರಲ್ಲ. ಹಾಗೆ ನಾವು ಅಡುಗೆ ಮಾಡೋದು ಹೆಚ್ಚಲ್ಲ, ಅದನ್ನು ಖುಷಿಯಾಗಿ ತಿಂತಾರೆ ನೋಡಿ. ಹಾಗಾಗಿ ಇನ್ನೂ ಹೆಚ್ಚು ಅಡುಗೆ ಮಾಡಿ ಹಾಕಬೇಕು ಅಂತ ಇಷ್ಟ ಆಗುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಬೋರ್ ಆಗಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಥ್ಯಾಂಕ್ ಯು.